ಕಲ್ಲು ಬೀಳದ ಯಾವ ಮರಕ್ಕೆ? ಯಾವ ಮರ ಫಲ ಕೊಡ್ತದೋ, ಹಣ್ಣು ಬಿಡ್ತದೋ, ಹಣ್ಣು ಯಾವ ಮರದಲ್ಲಿ ಇರ್ತದೋ ಆ ಮರಕ್ಕೆ ತುಂಬಾ ಹೋರಾಟ, ಆ ಮರಕ್ಕೆ ತುಂಬಾ ಸಂಕಟ, ಆ ಮರಕ್ಕೆ ತುಂಬಾ ಏಟು ಪೆಟ್ಟುಗಳು, ನೋವುಗಳಾಗ್ತದೆ. ದೇವರ ಮಕ್ಕಳೇ, ನೀನ್ ಕರೆಕ್ಟ್ ಆಗಿದ್ದು, ದೇವರ ವಾಕ್ಯದಲ್ಲಿದ್ದು, ಪ್ರಾರ್ಥನೆಯಲ್ಲಿದ್ದು, ದೇವರ ಮಹಿಮೆಯಲ್ಲಿದ್ದು, ದೇವರ ಭಯಭಕ್ತಿಯಲ್ಲಿದ್ರು ಕೂಡ, ವಾಕ್ಯದ ಪ್ರಕಾರವಾಗಿ ಜೀವಿಸುವ ಮಕ್ಕಳಾಗಿದ್ರು ಕೂಡ ಹೋರಾಟಗಳ ಮೇಲೆ ಹೋರಾಟಗಳು ಬರುವಾಗ ತಿಳ್ಕೊಳ್ಬೇಕು, ನೀನು ಫಲ ಕೊಡುವಂತ ಮರವಾಗಿದ್ದೀ. ನೀನು ಫಲ ಕೊಡುವಂತ ಮರವಾಗಿದ್ದಿ, ಒಳ್ಳೆ ಫಲ ಕೊಡುವ ಮರವಾಗಿದ್ದಿ. ಅದಕ್ಕೆ ಕೆಲವೊಂದು ಕಲ್ಲುಗಳು ನಿನ್ನ ಮೇಲೆ ಬೀಳ್ತಾ ಇದೆ, ಕಣ್ಣೀರು ಬರ್ತಾ ಇದೆ, ಹೋರಾಟಗಳು ಬರ್ತಾ ಇದೆ, ಸಮಸ್ಯೆಗಳು ಬರ್ತಾ ಇದೆ. ಬಟ್ ನೀನು ವೇಸ್ಟ್ ಮರ ಅಲ್ಲ, ನೀನು ಫಲ ಕೊಡುವಂತ ಮರ. ಆದ್ರೂ ಕೂಡ ಕಾಲ ಕಾಲಕ್ಕೂ ಎಷ್ಟೇ ಕಲ್ಲುಗಳು ಬಿದ್ದರೂ ಕೂಡ ಫಲ ಕೊಡಲು ಅದು ನಿಲ್ಲಿಸಲ್ಲ. ಪ್ರೈಸ್ ದಿ ಲಾರ್ಡ್.